ಭಾರತ್ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿ ಇದರ ವಿರುದ್ಧ ಬಂದ್ ಹಾಗೇನೆ ಈ ಒಂದು ಬಂದ್ನ ಹಿನ್ನೆಲೆ ಇವತ್ತು ಏನೇನು ಇರುತ್ತೆ ಏನೇನು ಇರೋದಿಲ್ಲ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಕಾಣಬಹುದು. ಬ್ಯಾಂಕಿಂಗ್ ಸೇವೆ ಇವತ್ತು ಇರೋದಿಲ್ಲ, ಅಂಚೆ ಸೇವೆ ಇರೋದಿಲ್ಲ, ವಿಮೆ ಇರೋದಿಲ್ಲ. ಇದರಲ್ಲಿ ವ್ಯತ್ಯಯ ಆಗುವ ಎಲ್ಲಾ ಸಾಧ್ಯತೆಗಳು ಅಧಿಕವಾಗಿದೆ. ಕಾರಣ ಬ್ಯಾಂಕಿಂಗ್ ಸೆಕ್ಟರ್ ಅವರು ಈಗಾಗಲೇ ಭಾರತ ಬಂದ್ಗೆ ನಮ್ಮ ಬೆಂಬಲ ಇದೆ ಅಂತ ಘೋಷಣೆ ಮಾಡಿಯಾಗಿದೆ. ಸೊ ಆಲ್ಮೋಸ್ಟ್ ಡೌಟ್ ಬ್ಯಾಂಕ್ಗಳು ಓಪನ್ ಆಗೋದು ಇವತ್ತ. ಸಾರ್ವಜನಿಕ ವಲಯದ ಕೈಗಾರಿಕೆಗಳಿಗೆ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಭಾರತ್ ಬಂದ್ಗೆ ಕರ್ನಾಟಕ ಎಐಟಿಯುಸಿ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದೆ. ರಾಜ್ಯದ ಹಲವು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿರುವ ಹಿನ್ನೆಲೆ ಇವತ್ತು ಬಂದ್ನ ಬಿಸಿ ರಾಜ್ಯದಲ್ಲೂ ಕೂಡ ಇರುತ್ತೆ. ಈಗಾಗಲೇ ಹಲವು ಕಡೆ ನಿಧಾನಕ್ಕೆ ಪ್ರತಿಭಟನೆ ಆರಂಭ ಆಗಿದೆ. ಇಡೀ ದೇಶದಲ್ಲಿ ಇವತ್ತು ಬಂದ್ನ ಬಿಸಿ ತಟ್ಟುತ್ತೆ. ಭಾರತ್ ಬಂದ್ಗೆ ಕಾರ್ಮಿಕ ಸಂಘಟನೆಯವರು ಕರೆಯನ್ನ ಕೊಟ್ಟಿದ್ದಾರೆ. 25 ಕೋಟಿ ಕಾರ್ಮಿಕರು ಈ ಬಂದ್ನಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಕಾರ್ಮಿಕ ವಿರೋಧಿ ನೀತಿ, ರೈತ ವಿರೋಧಿ ನೀತಿ, ಕಾರ್ಪೊರೇಟ್ ಸೆಕ್ಟರ್ಗಳ ಕಾರ್ಪೊರೇಟ್ ಪರ ಇರುವಂತಹ ನೀತಿಯನ್ನ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕರು ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಇವತ್ತು 25 ಕೋಟಿ ಕಾರ್ಮಿಕರು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಲಿಕ್ಕಿದ್ದಾರೆ ದೇಶದಾದ್ಯಂತ. ಈ ಹಿನ್ನೆಲೆ ಸಂಪೂರ್ಣ ಭಾರತ್ ಬಂದ್ ಬಂದ್ ಬಂದ್. ನಮ್ಮ ರಾಜ್ಯದಲ್ಲಿ ಹೇಗಿದೆ ಭಾರತ್ ಬಂದ್? ಯಾವ ರೀತಿ ಬಿಸಿ ತಟ್ಟುತ್ತೆ? ಏನೆಲ್ಲ ಇರುತ್ತೆ, ಏನೆಲ್ಲ ಇರೋದಿಲ್ಲ? ಈ ರೀತಿಯ ಪ್ರಶ್ನೆಗಳು ಜನರಲ್ಲಿ ಕಾಡ್ತಾ ಇರುತ್ತೆ. ಬ್ಯಾಂಕ್ಗಳು ಇವತ್ತು ಆಲ್ಮೋಸ್ಟ್ ಓಪನ್ ಆಗೋದು ಡೌಟ್. ಬ್ಯಾಂಕಿಂಗ್ ಸೇವೆ ಇವತ್ತು ಬಹುತೇಕ ವ್ಯತ್ಯಯ ಆಗುವ ಸಾಧ್ಯತೆಗಳಿದೆ. ಪೋಸ್ಟ್ ಆಫೀಸ್ಗಳು ಕೂಡ ಇವತ್ತು ಬಹುತೇಕ ಸೇವೆ ಸ್ಥಗಿತಗೊಳಿಸುವ ಸಾಧ್ಯತೆ ಇದೆ. ಇನ್ನು ವಿಮಾ ಕಂಪನಿಗಳು ಕೂಡ ಕ್ಲೋಸ್ ಆಗುವ ಸಾಧ್ಯತೆ ಇದೆ. ಅಂದ್ರೆ ಇವತ್ತು ಇನ್ನು ಬಸ್ ಸಂಚಾರ ಈಗಿನ ಕ್ಷಣದವರೆಗೂ ನಾವು ನೋಡ್ತಾ ಇದ್ರೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡ್ತಾ ಇದೆ. ಇನ್ನು 10 ಗಂಟೆ ನಂತರ ಯಾವ ರೀತಿಯ ವಾತಾವರಣ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಕಾರಣ ಕರ್ನಾಟಕದ ಎಐಟಿಯುಸಿ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಬೆಂಬಲ ನೀಡಿದ್ದಾರೆ ಈ ಭಾರತ್ ಬಂದ್ಗೆ. ಸಾರ್ವಜನಿಕ ವಲಯದ ಕೈಗಾರಿಕೆಗಳಿಗೆ ಇದರ ಪರಿಣಾಮವಾಗುವ ಸಾಧ್ಯತೆ ಇದೆ ಭಾರತ್ ಬಂದ್ನಿಂದ. ಬಿಹಾರದ ದೃಶ್ಯಗಳ ನಂತರ ಈಗ ತಾವು ಗಮನಿಸ್ತಾ ಇರುವಂತದ್ದು ಪಶ್ಚಿಮ ಬಂಗಾಳದ ದೃಶ್ಯಗಳು. ಕಲ್ಕತ್ತಾದಲ್ಲಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಕಾರ್ಮಿಕರು ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆಗಿಳಿದಿದ್ದಾರೆ. ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇರೋ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ರೈಲ್ವೆ ನಿಲ್ದಾಣಕ್ಕೆ ನುಗ್ಗಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಬಿಹಾರ್, ಕೋಲ್ಕತ್ತಾದಲ್ಲಿ ಸದ್ಯ ಈ ರೀತಿಯ ಪರಿಸ್ಥಿತಿ ಇದೆ. ಭಾರತ್ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿ ಇದರ ವಿರುದ್ಧ ಬಂದ್ ಹಾಗೇನೆ ಈ ಒಂದು ಬಂದ್ನ ಹಿನ್ನೆಲೆ ಇವತ್ತು ಏನೇನು ಇರುತ್ತೆ ಏನೇನು ಇರೋದಿಲ್ಲ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಕಾಣಬಹುದು. ಬ್ಯಾಂಕಿಂಗ್ ಸೇವೆ ಇವತ್ತು ಇರೋದಿಲ್ಲ, ಅಂಚೆ ಸೇವೆ ಇರೋದಿಲ್ಲ, ವಿಮೆ ಇರೋದಿಲ್ಲ. ಇದರಲ್ಲಿ ವ್ಯತ್ಯಯ ಆಗುವ ಎಲ್ಲಾ ಸಾಧ್ಯತೆಗಳು ಅಧಿಕವಾಗಿದೆ. ಕಾರಣ ಬ್ಯಾಂಕಿಂಗ್ ಸೆಕ್ಟರ್ ಅವರು ಈಗಾಗಲೇ ಭಾರತ ಬಂದ್ಗೆ ನಮ್ಮ ಬೆಂಬಲ ಇದೆ ಅಂತ ಘೋಷಣೆ ಮಾಡಿಯಾಗಿದೆ. ಸೊ ಆಲ್ಮೋಸ್ಟ್ ಡೌಟ್ ಬ್ಯಾಂಕ್ಗಳು ಓಪನ್ ಆಗೋದು ಇವತ್ತ. ಸಾರ್ವಜನಿಕ ವಲಯದ ಕೈಗಾರಿಕೆಗಳಿಗೆ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಭಾರತ್ ಬಂದ್ಗೆ ಕರ್ನಾಟಕ ಎಐಟಿಯುಸಿ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದೆ. ರಾಜ್ಯದ ಹಲವು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿರುವ ಹಿನ್ನೆಲೆ ಇವತ್ತು ಬಂದ್ನ ಬಿಸಿ ರಾಜ್ಯದಲ್ಲೂ ಕೂಡ ಇರುತ್ತೆ. ಈಗಾಗಲೇ ಹಲವು ಕಡೆ ನಿಧಾನಕ್ಕೆ ಪ್ರತಿಭಟನೆ ಆರಂಭ ಆಗಿದೆ.
ಇಡೀ ದೇಶದಲ್ಲಿ ಇವತ್ತು ಬಂದ್ನ ಬಿಸಿ ತಟ್ಟುತ್ತೆ. ಭಾರತ್ ಬಂದ್ಗೆ ಕಾರ್ಮಿಕ ಸಂಘಟನೆಯವರು ಕರೆಯನ್ನ ಕೊಟ್ಟಿದ್ದಾರೆ. 25 ಕೋಟಿ ಕಾರ್ಮಿಕರು ಈ ಬಂದ್ನಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಕಾರ್ಮಿಕ ವಿರೋಧಿ ನೀತಿ, ರೈತ ವಿರೋಧಿ ನೀತಿ, ಕಾರ್ಪೊರೇಟ್ ಸೆಕ್ಟರ್ಗಳ ಕಾರ್ಪೊರೇಟ್ ಪರ ಇರುವಂತಹ ನೀತಿಯನ್ನ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕರು ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಇವತ್ತು 25 ಕೋಟಿ ಕಾರ್ಮಿಕರು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಲಿಕ್ಕಿದ್ದಾರೆ ದೇಶದಾದ್ಯಂತ. ಈ ಹಿನ್ನೆಲೆ ಸಂಪೂರ್ಣ ಭಾರತ್ ಬಂದ್ ಬಂದ್ ಬಂದ್. ನಮ್ಮ ರಾಜ್ಯದಲ್ಲಿ ಹೇಗಿದೆ ಭಾರತ್ ಬಂದ್? ಯಾವ ರೀತಿ ಬಿಸಿ ತಟ್ಟುತ್ತೆ? ಏನೆಲ್ಲ ಇರುತ್ತೆ, ಏನೆಲ್ಲ ಇರೋದಿಲ್ಲ? ಈ ರೀತಿಯ ಪ್ರಶ್ನೆಗಳು ಜನರಲ್ಲಿ ಕಾಡ್ತಾ ಇರುತ್ತೆ. ಬ್ಯಾಂಕ್ಗಳು ಇವತ್ತು ಆಲ್ಮೋಸ್ಟ್ ಓಪನ್ ಆಗೋದು ಡೌಟ್. ಬ್ಯಾಂಕಿಂಗ್ ಸೇವೆ ಇವತ್ತು ಬಹುತೇಕ ವ್ಯತ್ಯಯ ಆಗುವ ಸಾಧ್ಯತೆಗಳಿದೆ. ಪೋಸ್ಟ್ ಆಫೀಸ್ಗಳು ಕೂಡ ಇವತ್ತು ಬಹುತೇಕ ಸೇವೆ ಸ್ಥಗಿತಗೊಳಿಸುವ ಸಾಧ್ಯತೆ ಇದೆ. ಇನ್ನು ವಿಮಾ ಕಂಪನಿಗಳು ಕೂಡ ಕ್ಲೋಸ್ ಆಗುವ ಸಾಧ್ಯತೆ ಇದೆ. ಅಂದ್ರೆ ಇವತ್ತು ಇನ್ನು ಬಸ್ ಸಂಚಾರ ಈಗಿನ ಕ್ಷಣದವರೆಗೂ ನಾವು ನೋಡ್ತಾ ಇದ್ರೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡ್ತಾ ಇದೆ. ಇನ್ನು 10 ಗಂಟೆ ನಂತರ ಯಾವ ರೀತಿಯ ವಾತಾವರಣ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಕಾರಣ ಕರ್ನಾಟಕದ ಎಐಟಿಯುಸಿ ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಬೆಂಬಲ ನೀಡಿದ್ದಾರೆ ಈ ಭಾರತ್ ಬಂದ್ಗೆ. ಸಾರ್ವಜನಿಕ ವಲಯದ ಕೈಗಾರಿಕೆಗಳಿಗೆ ಇದರ ಪರಿಣಾಮವಾಗುವ ಸಾಧ್ಯತೆ ಇದೆ ಭಾರತ್ ಬಂದ್ನಿಂದ. लालू राबड़ी जिंदाबाद 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 मेरे देश में जिंदाबाद. ಬಿಹಾರದ ದೃಶ್ಯಗಳ ನಂತರ ಈಗ ತಾವು ಗಮನಿಸ್ತಾ ಇರುವಂತದ್ದು ಪಶ್ಚಿಮ ಬಂಗಾಳದ ದೃಶ್ಯಗಳು. ಕಲ್ಕತ್ತಾದಲ್ಲಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಕಾರ್ಮಿಕರು ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆಗಿಳಿದಿದ್ದಾರೆ. ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇರೋ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ರೈಲ್ವೆ ನಿಲ್ದಾಣಕ್ಕೆ ನುಗ್ಗಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಬಿಹಾರ್, ಕೋಲ್ಕತ್ತಾದಲ್ಲಿ ಸದ್ಯ ಈ ರೀತಿಯ ಪರಿಸ್ಥಿತಿ ಇದೆ. ಭಾರತ್ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿ, ಇದರ ವಿರುದ್ಧ ಬಂದ್. ಹಾಗೇನೆ ಈ ಒಂದು ಬಂದ್ನ ಹಿನ್ನೆಲೆ ಇವತ್ತು ಏನೇನಿರುತ್ತೆ, ಏನೇನು ಇರೋದಿಲ್ಲ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು. ಬ್ಯಾಂಕಿಂಗ್ ಸೇವೆ ಇವತ್ತು ಇರೋದಿಲ್ಲ, ಅಂಚೆ ಸೇವೆ ಇರೋದಿಲ್ಲ, ವಿಮೆ ಇರೋದಿಲ್ಲ. ಇದರಲ್ಲಿ ವ್ಯತ್ಯಯ ಆಗುವ ಎಲ್ಲಾ ಸಾಧ್ಯತೆಗಳು ಅಧಿಕವಾಗಿದೆ. ಕಾರಣ ಬ್ಯಾಂಕಿಂಗ್ ಸೆಕ್ಟರ್ ಅವರು ಈಗಾಗಲೇ ಭಾರತ ಬಂದ್ಗೆ ನಮ್ಮ ಬೆಂಬಲ ಇದೆ ಅಂತ ಘೋಷಣೆ ಮಾಡಿಯಾಗಿದೆ. ಸೊ ಆಲ್ಮೋಸ್ಟ್ ಡೌಟ್ ಬ್ಯಾಂಕ್ಗಳು ಓಪನ್ ಆಗೋದು ಇವತ್ತ. ಸಾರ್ವಜನಿಕ ವಲಯದ ಕೈಗಾರಿಕೆಗಳಿಗೆ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಭಾರತ್ ಬಂದ್ಗೆ ಕರ್ನಾಟಕ ಎಐಟಿಯುಸಿ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದೆ. ರಾಜ್ಯದ ಹಲವು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿರುವ ಹಿನ್ನೆಲೆ ಇವತ್ತು ಬಂದ್ನ ಬಿಸಿ ರಾಜ್ಯದಲ್ಲೂ ಕೂಡ ಇರುತ್ತೆ. ಈಗಾಗಲೇ ಹಲವು ಕಡೆ ನಿಧಾನಕ್ಕೆ ಪ್ರತಿಭಟನೆ ಆರಂಭ ಆಗಿದೆ. ಇಡೀ ದೇಶದಲ್ಲಿ ಇವತ್ತು ಬಂದ್ನ ಬಿಸಿ ತಟ್ಟುತ್ತೆ. ಭಾರತ್ ಬಂದ್ಗೆ ಕಾರ್ಮಿಕ ಸಂಘಟನೆಯವರು ಕರೆಯನ್ನ ಕೊಟ್ಟಿದ್ದಾರೆ. 25 ಕೋಟಿ ಕಾರ್ಮಿಕರು ಈ ಬಂದ್ನಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಕಾರ್ಮಿಕ ವಿರೋಧಿ ನೀತಿ, ರೈತ ವಿರೋಧಿ ನೀತಿ, ಕಾರ್ಪೊರೇಟ್ ಸೆಕ್ಟರ್ಗಳ ಕಾರ್ಪೊರೇಟ್ ಪರ ಇರುವಂತಹ ನೀತಿಯನ್ನ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕರು ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಇವತ್ತು 25 ಕೋಟಿ ಕಾರ್ಮಿಕರು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಲಿಕ್ಕಿದ್ದಾರೆ ದೇಶದಾದ್ಯಂತ. ಈ ಹಿನ್ನೆಲೆ ಸಂಪೂರ್ಣ ಭಾರತ್ ಬಂದ್ ಬಂದ್ ಬಂದ್. ನಮ್ಮ ರಾಜ್ಯದಲ್ಲಿ ಹೇಗಿದೆ ಭಾರತ್ ಬಂದ್? ಯಾವ ರೀತಿ ಬಿಸಿ ತಟ್ಟುತ್ತೆ? ಏನೆಲ್ಲ ಇರುತ್ತೆ, ಏನೆಲ್ಲ ಇರೋದಿಲ್ಲ? ಈ ರೀತಿಯ ಪ್ರಶ್ನೆಗಳು ಜನರಲ್ಲಿ ಕಾಡ್ತಾ ಇರುತ್ತೆ. ಬ್ಯಾಂಕ್ಗಳು ಇವತ್ತು ಆಲ್ಮೋಸ್ಟ್ ಓಪನ್ ಆಗೋದು ಡೌಟ್. ಬ್ಯಾಂಕಿಂಗ್ ಸೇವೆ ಇವತ್ತು ಬಹುತೇಕ ವ್ಯತ್ಯಯ ಆಗುವ ಸಾಧ್ಯತೆಗಳಿದೆ. ಪೋಸ್ಟ್ ಆಫೀಸ್ಗಳು ಕೂಡ ಇವತ್ತು
ಬಹುತೇಕ ಸೇವೆ ಸ್ಥಗಿತಗೊಳಿಸುವ ಸಾಧ್ಯತೆ ಇದೆ. ಇನ್ನು ವಿಮಾ ಕಂಪನಿಗಳು ಕೂಡ ಕ್ಲೋಸ್ ಆಗುವ ಸಾಧ್ಯತೆ ಇದೆ. ಅಂದ್ರೆ ಇವತ್ತು ಇನ್ನು ಬಸ್ ಸಂಚಾರ ಈಗಿನ ಕ್ಷಣದವರೆಗೂ ನಾವು ನೋಡ್ತಾ ಇದ್ರೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡ್ತಾ ಇದೆ. ಇನ್ನು 10 ಗಂಟೆ ನಂತರ ಯಾವ ರೀತಿಯ ವಾತಾವರಣ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಕಾರಣ ಕರ್ನಾಟಕದ ಎಐಟಿಯುಸಿ ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಬೆಂಬಲ ನೀಡಿದ್ದಾರೆ ಈ ಭಾರತ್ ಬಂದ್ಗೆ. ಸಾರ್ವಜನಿಕ ವಲಯದ ಕೈಗಾರಿಕೆಗಳಿಗೆ ಇದರ ಪರಿಣಾಮವಾಗುವ ಸಾಧ್ಯತೆ ಇದೆ ಭಾರತ್ ಬಂದ್ನಿಂದ. लालू राबड़ी जिंदाबाद, जिंदाबाद जिंदाबाद, देश में जिंदाबाद. ಬಿಹಾರದ ದೃಶ್ಯಗಳ ನಂತರ ಈಗ ತಾವು ಗಮನಿಸ್ತಾ ಇರುವಂತದ್ದು ಪಶ್ಚಿಮ ಬಂಗಾಳದ ದೃಶ್ಯಗಳು. ಕಲ್ಕತ್ತಾದಲ್ಲಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಕಾರ್ಮಿಕರು ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆಗಿಳಿದಿದ್ದಾರೆ. ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇರೋ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ರೈಲ್ವೆ ನಿಲ್ದಾಣಕ್ಕೆ ನುಗ್ಗಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಬಿಹಾರ್, ಕೋಲ್ಕತ್ತಾದಲ್ಲಿ ಸದ್ಯ ಈ ರೀತಿಯ ಪರಿಸ್ಥಿತಿ ಇದೆ.